ಇದೆ. 1500 kg ಗೋಲ್ಡಿನ ದೇವಸ್ಥಾನ, ಫುಲ್ 1500 kg ಗೋಲ್ಡಲ್ಲಿ ದೇವಸ್ಥಾನ ಮಾಡಿರೋದು. ನಮಸ್ಕಾರ ಗುರು. ಇವತ್ತೇನು ಅಂದರೆ ನಾವು ನಮ್ಮ ಮನೆಯಲ್ಲೆಲ್ಲ ಸೇರಿ ತಮಿಳ್ನಾಡಿಗೆ ಹೋಗ್ತಾ ಇದ್ವಿ. ಏನಕ್ಕೆ ಅಂದರೆ ನಮ್ಮ ಮನೆಯವರು ತಮಿಳ್ನಾಡಲ್ಲಿದೆ. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಜನಶತಾಬ್ದಿ ಇತ್ತು. ಆಟೋ ಬುಕ್ ಮಾಡಿದ್ದೆ, ಆಟೋದಲ್ಲಿ ಹೋದೆ. ಈಗ ಮುಂದೆ ಒಂದು ಟ್ವಿಸ್ಟ್ ಇದೆ, ಅದು ಮಾತ್ರ ಅವರ ಅಂದ್ಕೊಳ್ರಿ ಆ ಥರ. ಆಮೇಲೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಾವು ಬೆಂಗಳೂರು ಹೋದ್ವಿ. ಬೆಂಗಳೂರು ಹೋಗಿ ರೀಚ್ ಆಗಿ ನಮಗೆ ಅದೇ 10:30 ಆಗ್ಬಿಡ್ತು ಜನಶತಾಬ್ದಿ ಬೆಳಗಿನ ಜಾವ. 10:30ಗೆ ಹೋದ್ವಿ. ಈ ಮರ ನೋಡ್ರಿ, ಹಂಗೆ ಹೋಗೋದ್ರೆ ಟ್ರೈನಲ್ಲಿ ಹೋಗ್ತಾ ರೀಚ್ ಆಗ್ಬೇಕಾದ್ರೆ ಮರ ಕಾಣಿಸ್ತು, ಒಂಥರ ಗ್ರಾಫಿಕ್ ಇದ್ದಂಗೆ ಇತ್ತು, ಚೆನ್ನಾಗಿತ್ತು. ಅದು ನೋಡ್ಕೊಂಡು ನಾವು ಈಗ ನಮಗೆ ಜನಶತಾಬ್ದಿ ಬುಕ್ಕಿಂಗ್ ಇತ್ತು, ಬುಕ್ ಮಾಡಿಬಿಟ್ಟಿದ್ದೆ. ಈಗ ನಾವು ಬೆಂಗಳೂರಿಂದ ಹೋಗೋ ಟ್ರೈನ್ ನಮಗೆ ಸಿಕ್ಕಿಲ್ಲ ಅಷ್ಟು ಟಿಕೆಟು. ಆಮೇಲೆ ಅಲ್ಲೋಗಿ ತಿಂಡಿ ತಿಂದ್ಕೊಂಡು ಅಲ್ಲಿಗೆ ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಫುಲ್ ಜನ ಅಂದರೆ ಜನ, ನಿಲ್ಲಕ್ಕೂ ಜಾಗ ಇಲ್ಲ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರೆ ಹಂಗೋ ಹಿಂಗೋ ಜನರಲ್ಲಿ ಹಿಡ್ದು ಹತ್ತಿದ್ವಿ. ಎಲ್ಲಿ ಕೂತೀವಿ ನೋಡ್ರಿ, ಈ ಥರನೇ ಎಲ್ಲರೂ ಕೂತಿಯಾರ ಫುಲ್ ಟ್ರೈನಲ್ಲಿ. ಇದು ಎಫೆಕ್ಟ್ ಏನು ಅಂದರೆ ಅವತ್ತು ಎಲೆಕ್ಷನ್, ಎಲ್ಲ ಓಟ್ ಹಾಕಕ್ಕೆ ತಮಿಳ್ನಾಡು ಹೋಗ್ತಿದ್ದಾರೆ. ಅದು ಎಷ್ಟು ಜನ ಅಂದರೆ ಅಷ್ಟು ಜನ, ಹಿಸ್ಟ್ರಿ ಅಂದರೆ ಹಿಸ್ಟ್ರಿ. ಈ ಥರ ರೈಲ್ವೆ ಸ್ಟೇಷನ್ ನಾನು ಯಾವ ಎಲೆಕ್ಷನು ಯಾವ ಊರಿಂದು ಇಷ್ಟು ಜನ ನೋಡೇ ಇಲ್ಲ, ಆ ಥರ ಇತ್ತು. ನೋ ಕಾಮೆಂಟ್ಸ್. ಇದಕ್ಕೊಬ್ಬರೇ ಕಾರಣ ತಲಪತಿ ವಿಜಯ್. ಫುಲ್ ಸಖತ್ತಾಗಿ ಅವರ ಮಾಡಿದ್ದಾರೆ. ಈಗ ಎಲೆಕ್ಷನ್ ರಿಸಲ್ಟ್ ನೋಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಾನು ಕಾಟ್ಪಾಡಿ ರೀಚ್ ಆದೆ. ಅಂತೂ ಇಂತೂ ಲಾಸ್ಟು ಕಾಟ್ಪಾಡಿ ಬಂದ್ವಿ. ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲ್ಗೆ ಹೋಗಬೇಕು. ಅಲ್ಲಿ ವೇಲೂರಲ್ಲಿ ಗೋಲ್ಡನ್ ಟೆಂಪಲ್ ಅಂತ ಇದೆ. 1500 kg ಗೋಲ್ಡಿನ ದೇವಸ್ಥಾನ, ಫುಲ್ 1500 kg ಗೋಲ್ಡಲ್ಲಿ ದೇವಸ್ಥಾನ ಮಾಡಿರೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಮಿಸ್ ಮಾಡಿದ್ರೆ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.